ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ನೋಡಿ ಸ್ವಾಮಿ, ನೀವು ನನ್ನ ವಿಡಿಯೋನ ವೇಟ್ ಮಾಡ್ತಾ ಇದ್ದೀರಿ, ನನಗೆ ಗೊತ್ತಿದೆ. ನಿಮ್ಗೆ ಯಾವ ಥರದ ಸಮಾಧಾನ ಹೇಳಬೇಕು ಅದೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನಮ್ಮಲ್ಲಿ. ನಿಜವಾಗ್ಲೂ ಹೇಳಬೇಕಂದ್ರೆ, ನಾವು ಯಾರು ತಪ್ಪು ಮಾಡಿದ್ದೀವಿ ಸ್ವಾಮಿ? ನಾವು ಪೆನ್ಷನ್ದಾರ ತಪ್ಪು ಮಾಡಿದ್ದೀವಾ? ನಾವು ದುಡ್ಡು ಸರ್ಕಾರಕ್ಕೆ ಕೊಟ್ಟು ತಪ್ಪು ಮಾಡಿದ್ದೀವಾ? ಮೇಲೆ ಮೇಲೆ ಕಾರ್ಯಕ್ರಮಗಳನ್ನು ಮಾಡಿದ್ದು ತಪ್ಪು ಮಾಡಿದ್ದೀವಾ? ಅದಕ್ಕೆ ಉತ್ತರ ಸಿಗುತ್ತಾ ಇಲ್ಲ ನಮಗೆ. ಎಷ್ಟು ಸಾರಿ ಹೋಗ್ಬೇಕು ನಾವು ಡೆಲ್ಲಿಗೆ? ಎಷ್ಟು ಸಾರಿ ಮಿನಿಸ್ಟರ್ನ ಮೀಟ್ ಮಾಡಬೇಕು? ಎಷ್ಟು ಸಾರಿ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಬೇಕು? ಲೇಬರ್ ಮಿನಿಸ್ಟರ್ ಮೀಟ್ ಮಾಡಬೇಕು? ಯಾಕೆ ನಮಗೆ ಕೆಲಸ ಮಾಡಿಕೊಡ್ತಾ ಇಲ್ಲ? ಕೊನೆಗೂ ನಮಗೆ ಸಾಕಾಗಿ ಹೋಗಿದೆ ಸ್ವಾಮಿ. ನಿಜವಾಗ್ಲೂ ಹೇಳಬೇಕಂದ್ರೆ, ಕೊನೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಸರಿಯಾಗಿ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಸರ್ಕಾರದಿಂದ ಲೆಟರ್ ಕೂಡ ಬಂದಾಯಿತು, ಆದರೂ ಮಾಡ್ತಾ ಇಲ್ಲ. ನೋಟಿಸ್ಗಳು ಕೊಟ್ಟಾಯಿತು, ನಾವು ಸ್ಟ್ರೈಕ್ಗಳು ಮಾಡಾಯಿತು. ಈಗ ಕೊನೆಯದಾಗಿ ನಾವು ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟು ಕಳಿಸಿದ್ದೀವಿ. ಏನಂತ? ನಮ್ಮ ಕಾರ್ಯವನ್ನು, ಪೆನ್ಷನ್ ಪ್ರಾಬ್ಲಮನ್ನು ಬೇಗನೆ ಮಾಡದೆ ಹೋದರೆ 9, 10, 11 ಮಾರ್ಚ್ 3 ದಿವಸ ದೊಡ್ಡ ಕಾರ್ಯಕ್ರಮವನ್ನು ನಾವು ಜಂತರ್ ಮಂತರ್ನಲ್ಲಿ ಹಮ್ಮಿಕೊಂಡಿದ್ದೀವಿ. 9, 10 ಆದಮೇಲೆ 11ನೇ ತಾರೀಕು ತಗೊಳ್ಳೋ ನಿರ್ಧಾರ ಏನಿದೆಯಲ್ಲ, ತುಂಬ ಯೋಚನೆಕರವಾಗಿದೆ ಅದು. ಸರ್ಕಾರ ಇದನ್ನು ಯೋಚನೆ ಮಾಡಬೇಕು. ನಿಜವಾಗ್ಲೂ ಹೇಳಬೇಕಂದ್ರೆ, ತಿಂಗಳ 200 ಜನ ಸಾಯ್ತಾ ಇದ್ದಾರೆ ಸ್ವಾಮಿ. ಬರೀ ನಮ್ಮ ಮೊಬೈಲ್ನಲ್ಲೆಲ್ಲ ವಿಪ್ಪು ಏನು ಮಾಡೋದು? ರಿಪ್ಪು ನನಗೂ ಸಾಕಾಗಿದೆ. ಒಂದು ಸಲ ಕೂತ್ಕೊಂಡು ಅಳ್ತೀನಿ ನಾನು. ಯಾಕೆ ದೇವರು ನಮಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ? ಈ 81 ಲಕ್ಷ ಜನರ ಗತಿ ಏನು? ಎಷ್ಟೋ ಜನರಿಗೆ 2 ಹೊತ್ತು ಊಟ ಇಲ್ಲ ಸರ್. ನಿಜವಾಗ್ಲೂ ಹೇಳಬೇಕಂದ್ರೆ, ನಾವು ಅವ್ರಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ. ಇದು ಒಂದ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಇವರು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ತಪ್ಪು ಸರ್ಕಾರ ಮಾಡ್ತಾ ಇರೋದು. ನಾವೇನು ನಿರ್ಧಾರ ಈಗ ತೆಗೆದುಕೊಂಡಿದ್ದೀವಿ ಅದರ ಬಗ್ಗೆ ನಾವು ಸರಿಯಾದ ವಿಚಾರ ಮಾಡಿ ಈ ಡೆಲ್ಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇದನ್ನು ಈ ಸಾರಿ ಮಾಡು ಇಲ್ಲಿ ಮಡಿ ಬಿಡಲ್ಲ. ನಾವು ಡೂ ಆರ್ ಡೈ ಆ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಜನರಿಗೆ ಪೆನ್ಷನ್ ಕೊಡಿಸ್ಲಿಕ್ಕೆ ಬೇಕು. ಇದರ ಬಗ್ಗೆ ನಿಮ್ಮ ಡಿಸ್ಟಿಕ್ನಲ್ಲಿ, ತಾಲೂಕಿನಲ್ಲಿ ಎಲ್ಲ ಮೀಟಿಂಗ್ಗಳಾಗ್ತಾ ಇದೆ. ಇದು ನಮ್ಮ ಕೊನೆ ಹೋರಾಟ ಅಂತ ತಿಳ್ಕೊರಿ. ಎಲ್ಲರೂ ಬಂದು ದೆಹಲಿಯಲ್ಲಿ ಸೇರೋಣ 9ನೇ ತಾರೀಕು. ಹಾಗೂ ಮುಂದಿನ ಕಾರ್ಯಕ್ರಮವನ್ನು ಮಾಡಿ ಜಯವನ್ನು ತೆಗೆದುಕೊಂಡೇ ಬರೋಣ. ಜಯವನ್ನು ತೆಗೆದುಕೊಳ್ಳಾರ್ದೆ ನಾವು ಯಾರೂ ವಾಪಸ್ ಬರಲಿಕ್ಕೆ ರೆಡಿ ಇಲ್ಲ. ನೀವು ರೆಡಿ ಇರ್ತಾರೆ ನನ್ನ ಜೊತೆಗೆ? ಸರ್, ಈ ಸರಿ ನಾವು ಜಯ ತಗೊಳ್ಳದೆ ಡೆಲ್ಲಿ ಬಿಡಂಗಿಲ್ಲ. ನಾವು ಯಾರೂ ನಮ್ಮ ರಿಟರ್ನ್ ಟಿಕೆಟ್ಗಳನ್ನು ನಾವು ಮಾಡಿಸೇ ಇಲ್ಲ. ಇದ್ರ ಬಗ್ಗೆ ಎಲ್ಲ ತಯಾರಿ ನಡೆದಿದೆ. ನೀವು ಇಳ್ಕೊಳ್ಳೋ ಬಗ್ಗೆ ಕೂಡ ನಾವು ಯೋಚನೆಗಳನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರು ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿಲ್ಲ, ಬುಕ್ ಮಾಡಿಕೊಂಡು ನಿಮ್ಮ ಲಿಸ್ಟ್ಗಳನ್ನು ನಿಮ್ಮ ಡಿಸ್ಟಿಕ್ ಲೀಡರ್ ಕೈ ಕೊಟ್ಟು ನಮಗೆ ಕಳಿಸಿದರೆ ನಿಮಗೆ ಅರೇಂಜ್ಮೆಂಟ್ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಬನ್ನಿ, ನಮ್ಮ ಜೊತೆಗೆ ಸೇರಿ, ನಾವೆಲ್ಲರೂ ಸೇರಿ ನಮ್ಮ 81 ಲಕ್ಷ ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಿಸಿ ಜಯಭೇರಿ ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ.